ಎಲ್ಲರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಆಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಎಲ್ಲ ಬೆಲೈಕನ್ ಕ್ಲಿಕ್ ಮಾಡಿಕೊಂಡು ಹಂಗೇನೆ ಸಬ್ಸ್ಕ್ರೈಬ್ ಆಗ್ರಪ್ಪ. ಮೊದಲನೇ ಅಪ್ಡೇಟು, ಸಂಜಯ್ ಮಂಜ್ರೇಕರ್ ಅವರು ನೆನೆ KL ರಾಹುಲ್ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಮಾತಾಡಿದ್ದಾರೆ ಔಟ್ ಆಗೋಕ್ಕಿಂತ ಮುಂಚೆ. ಸೊ ಅವ್ರು ಔಟ್ ಆಗಿದ್ದು ಅದೇ ಥರನೇ, ವಿರಾಟ್ ಕೊಹ್ಲಿ ಯಾವ ಥರ ಟಿಪಿಕಲ್ ಆಗಿ ಔಟ್ ಆಗ್ತಿದ್ರು ಅದೇ ಥರನೇ KL ರಾಹುಲ್ನು ಕೂಡ ಹೊಡೆಯಕ್ಕೆ ಹೋಗ್ಬಿಟ್ಟು ಕವರ್ ಡ್ರೈವ್ ಥರ ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಆಲ್ಮೋಸ್ಟ್ ವೈಡ್ ಲೆಂತಲ್ಲಿರುವಂಥ ಬಾಲ್ನ. ಸೊ ಇವರು ಹೇಳ್ತಾ ಇದ್ರು KL ರಾಹುಲ್ ಬಾಲ್ನ ಬಿಡ್ತಾ ಇರೋಂಥ ಟೈಮಲ್ಲಿ ಫಾರ್ಮರ್ ಇಂಡಿಯನ್ ಕ್ರಿಕೆಟರ್ ಯಾರೋ ಆಗಿದ್ರು ಅಂತಂದರೆ ಅವರಾಗಿದ್ರು ಅಂತಂದರೆ ಇದೇ ಥರ ಈ ಡಿಲಿವರಿಗೆ ಎಡ್ಜ್ ಹೊಡ್ಕೊಂಡ್ಬಿಟ್ಟು ಔಟ್ ಆಗಿರೋರು ಅಂತ ಅವರು ಹೇಳ್ತಾ ಇದ್ರು. ಬಟ್ KL ರಾಹುಲ್ ಕೂಡ ವಿರಾಟ್ ಕೊಹ್ಲಿ ಅವ್ರ ರೀತಿಯೇ ಔಟ್ ಆಗಿತ್ತು. ಇನಿಷಿಯಲಿ ಸ್ವಲ್ಪ ಡಿಲಿವರೀಸ್ಗಳನ್ನ ಹುಷಾರಾಗಿ ಆಡಿದ್ರು, ಬಟ್ ಅವ್ರಿಗೆ ಅದು ಪುಷ್ ಮಾಡ್ತು, ಹೊಡಿಬೇಕು ಅಂತ ಟೆಂಪ್ಟ್ ಮಾಡ್ತು. ಸೊ ಹೊಡೆದ್ರು ಅಷ್ಟೇ. ವಿರಾಟ್ ಕೊಹ್ಲಿ ಅವ್ರಿಗೆ ಜಾಸ್ತಿ ಟೆಂಪ್ಟ್ ಮಾಡೋದು, ಅದಕ್ಕೋಸ್ಕರ ಅವ್ರು ಜಾಸ್ತಿ ಸಲ ಔಟ್ ಆಗೋರ ಹತ್ರ. KL ರಾಹುಲ್ ಕೂಡ ಟೆಂಪ್ಟ್ ಮಾಡ್ತು, ಅದಕ್ಕೋಸ್ಕರ ಅವ್ರು ಅದೇ ಥರನೇ ಔಟ್ ಆಗಿದ್ದಾರೆ. ಬಟ್ ಅವ್ರು ಔಟ್ ಆಗಲ್ಲ ಅನ್ಕೊಂಡಿರುವಂಥ ಕಾಣ್ತು ಈ ಥರ ಸಂಜಯ್ ಮಂಜ್ರೇಕರ್ ಅವರು. KL ರಾಹುಲ್ ಈ ಥರ ಔಟ್ ಆಗಾದ್ಮೇಲೆ ಅವ್ರಿಗೆ ಶೇಪ್ ಔಟ್ ಆಗೋಗ್ಬಿಟ್ಟಿರುತ್ತೆ. ಎಲ್ಲರಿಗೂ ಟೆಂಪ್ಟ್ ಆಗುತ್ತೆ ಗುರು, ವಿರಾಟ್ ಕೊಹ್ಲಿ ಮಾತ್ರ ಅಂತಲ್ಲ ಅಂತ. ಅಪ್ಡೇಟ್ ಬಿಟ್ಟು ವಿದರ್ಭ ಡೊಮ್ಯಾಸ್ಟಿಕ್ ಕ್ರಿಕೆಟ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ವಿದರ್ಭ ಟೀಮ್ಗೆ. ಇವಾಗ ಮತ್ತೆ ಅವರ ಹೋಮ್ಗೆ ಬರೋಡಾಗ ಹೋಗ್ಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಮುಂಚೆ ಬರೋಡಾಗ ನನಗೆ ಮುಂಚೆ ಐಡಿಯಾ ಇಲ್ಲ, ವಿದರ್ಭಾಗ ಆಡ್ತಾ ಇದ್ರು ಕರೆಂಟ್ಲಿ. ಸೊ ವಿದರ್ಭ ಬಿಟ್ಬಿಟ್ಟು ವಿದರ್ಭನ ಸೆಮಿಫೈನಲ್ಸ್ಗೆಲ್ಲ ತಲುಪಿಸಿದ್ರು ಇವರು ಸ್ಯಾಮ್ ಮುಸ್ತಾಕ್ ಟೂರ್ನಮೆಂಟಲ್ಲಿ ಕ್ಯಾಪ್ಟನ್ ಆಗಿ. ಸೊ ಇವಾಗ ಮತ್ತೆ ಬರೋಡಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ರಂತೆ. ಬರೋಡಾ ಟೀಮಲ್ಲಿ ಇವರಿದ್ದಾರಲ್ಲ, ಕೃಣಾಲ್ ಪಾಂಡೆ ಇದ್ದಾರೆ, ಅವರು ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ಬರೋಡಾದಲ್ಲಿ. ಸೊ ಕ್ಯಾಪ್ಟನ್ಸಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಇದೇನೋ ಹೋಗ್ಬೇಕು ಅಂತ ಅನ್ಕೊಟ್ಟಿರಂತೆ ವಿದರ್ಭನ ಬಿಟ್ಬಿಟ್ಟು. ಆ್ಯಂಡ್ ಕರುಣ್ ನಾಯರ್ ರಿಲೇಟೆಡ್ ಕೂಡ ಅಪ್ಡೇಟ್ ಬರ್ತಿದ್ದೆ, ಅಫಿಷಿಯಲಿ ಕನ್ಫರ್ಮ್ ಅಲ್ಲ. ಕರುಣ್ ನಾಯರ್ನು ಕೂಡ ವಿದರ್ಭನ ಬಿಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. ವಿದರ್ಭನ ಬಿಟ್ಟರೆ ಇನ್ನು ಎಲ್ಲ ಆಡ್ತಾರೆ ಅವರು, ಕರ್ನಾಟಕ ಆಡ್ತಾರೆ ಗೊತ್ತಿಲ್ಲ, ಎಲ್ಲಿ ಬೇಕಾದ್ರೂ ಆಡ್ಬೋದು ಅವರು, ಅದು ಸೆಕೆಂಡ್ರಿ. ಬಟ್ ಕರ್ನಾಟಕ ಆಡ್ತಾರೋ ಎಲ್ಲ ಆಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ವಿದರ್ಭನ ಬಿಡಬೇಕು ಅಂತ ಇಬ್ರು ಪ್ಲೇಯರ್ಸ್ಗಳು ಸೆಟ್ ಮಾಡ್ಕೊಳ್ತಿರಂತೆ. ಕಾದು ನೋಡಬೇಕು, ಅಫಿಷಿಯಲ್ ಅಪ್ಡೇಟು ಬಂದಮೇಲೆ ಗೊತ್ತಾಗುತ್ತೆ ಬಿಟ್ಟಿಲ್ವೋ ಅಂತ. ಬಟ್ ಇವಾಗ ರಿಪೋರ್ಟ್ಸ್ ಎಲ್ಲ ಹರಿದಾಡ್ತಿದೆ ಸಿಕ್ಕಾಪಟ್ಟೆ. ಅಪ್ಡೇಟ್ ಬಂದ್ರಿ, ಶುಭ್ಮನ್ ಗಿಲ್ ಮೇಲೆ ICC ಅವರು ಡಿಸಿಪ್ಲಿನರಿ ಆ್ಯಕ್ಷನ್ನ ತಗೊಳ್ಳೋವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಏನಕ್ಕೆ ಅಂತಂದರೆ ಲಾಸ್ಟ್ ಡೇಲಿ ಅಂದರೆ ನೆನ್ನೆ ಅವರು ಬ್ಲ್ಯಾಕ್ ಸಾಕ್ಸ್ಗಳನ್ನ ಹಾಕೊಂಡಿದ್ರು. ಸೊ ಇದು ಕೋಡ್ ಆಫ್ ಕಂಡಕ್ಟ್ ಏನಿದೆ, ICC ಕೋಡ್ ಆಫ್ ಕಂಡಕ್ಟು, ಅದು 19.45 ಕ್ಲಾಸ್ ಪ್ರಕಾರ. ಸೊ ಇದು ಏನೋ ವೈಲೇಟ್ ಮಾಡುತ್ತಂತೆ. ವೈಟು ಕ್ರೀಮು ಅಥವಾ ಲೈಟ್ ಗ್ರೇ ಕಲರು ಸಾಕ್ಸ್ನ ಇವರು ಹಾಕೋಬೇಕಂತೆ. ಸೊ ಇವರು ಬ್ಲ್ಯಾಕ್ ಸಾಕ್ಸ್ನ ಹಾಕೊಂಡಿದ್ರಿಂದ ಬರೀ ವೈಟ್ಸಲ್ಲಿ ಇರಬೇಕು ಅನ್ನೋ ಥರ ಇದೆಯಂತೆ ರೂಲಲ್ಲಿ, ಅಂದರೆ ಲೈಟ್ ಕಲರಲ್ಲಿ ಇರಬೇಕು ಅಂತ. ಸೊ ಇವರು ಬ್ಲ್ಯಾಕ್ ಹಾಕೊಂಡಿರೋದ್ರಿಂದ ಏನೋ ಡಿಸಿಪ್ಲಿನರಿ ಆ್ಯಕ್ಷನ್ ಅಥವಾ ಫೈನ್ನ ಏನಾದರೂ ಒಂದು ತೊಗೊಂಬಂದು ಇಡಬಹುದು ಅನ್ನೋ ಥರ ಅಪ್ಡೇಟ್ ಬರ್ತಾ ಇದೆ. ನೋಡೋಣ, ಇನ್ನೂ ಆ್ಯಕ್ಷನ್ ಅಂತೂ ತೊಗೊಂಡಿಲ್ಲ. ಆ್ಯಕ್ಷನ್ ತೊಗೊಂಡ್ಮೇಲೆ ಹೇಳ್ತೀನಿ ನಾನು ಅಫಿಷಿಯಲಿ. ಬಟ್ ಇದು ಜಸ್ಟು ಅಪ್ಡೇಟ್ ಹರಿದಾಡ್ತಾ ಇದೆ ಅಷ್ಟೇ, ತೊಗೊಬಹುದು ಅಂತ. ಅಪ್ಡೇಟ್ ನಂಬರ್ 4, ನಾಜೀರ್ ಹುಸೈನ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ವಾಸ್ ಸೋ ಮಚ್ ಬೆಟರ್ ವ್ಯಾನ್ ವಿರಾಟ್ ಕೊಹ್ಲಿ ವಾಸ್ ಪ್ಲೇಯಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಮಿಸ್ ಮಾಡ್ಕೊತಾ ಇದ್ದೀವಿ ವಿರಾಟ್ ಕೊಹ್ಲಿನ. ಇಂಡಿಯಾಗೆ ಆಡಬೇಕಾದ್ರೆ ಒಂಥರ ಅದು ಡಿಫ್ರೆಂಟ್ ವೈಬು ಕೊಡೋದು, ಒಂದು ಡಿಫ್ರೆಂಟ್ ಏನೋ ಒಂದು ಕೊಡೋದು, ಎಲ್ಲರಿಗೂ ಕಿಕ್ ಕೊಡೋದು. ಬಟ್ ಇವಾಗ ಅದು ಇಲ್ಲ. ಸೊ ಅದನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದರೆ. ಬಟ್ ಹೌದು, ಹೊಸ ಹೀರೋಸ್ ಅಂತೂ ಉಟ್ಕೊಂತಾರೆ ಇಲ್ಲಿಂದ ಆಚೆಗೆ. ವಿರಾಟ್ ಕೊಹ್ಲಿ ಆಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಹೊಸ ಶುಭ್ಮನ್ ಗಿಲ್ಲು, ಹೊಸ ಸಾಯಿ ಸುದರ್ಶನ್, ಹೊಸ ಯಶಸ್ವಿ ಜೈಸ್ವಾಲು. ಸೊ ಇವರು ದೊಡ್ಡ ಹೀರೋಸ್ಗಳು ಆಗ್ತಾರೆ ಮುಂದೆ ಗೋಯಿಂಗ್ ಫಾರ್ವರ್ಡು. ಸೊ ಈ ಥರ ಅಂತೂ ಯಾರನ್ನೂ ಎಕ್ಸ್ಪೆಕ್ಟ್ ಅಂತೂ ಖಂಡಿತ ಮಾಡೋದಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಅಂತ ಒಂದು ಬ್ರ್ಯಾಂಡ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಬೇರೆ ಬ್ರ್ಯಾಂಡ್ಗಳು ಫ್ರೇಮ್ ಆಗ್ತವೆ. ಸೊ ಅದನ್ನ ನೋಡ್ಕೊಂಡು ಖುಷಿ ಪಡಬೇಕಷ್ಟೇ ಇನ್ಮೇಲೆ ಟೆಸ್ಟ್ ಕ್ರಿಕೆಟಲ್ಲಿ ನಾವೆಲ್ಲ. ಅಪ್ಡೇಟ್ ನಂಬರ್ 5, ಶಾರ್ದುಲ್ ಠಾಕೂರ್ ಬಗ್ಗೆ ಸಂಜಯ್ ಮಂಜ್ರೇಕರ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಶಾರ್ದುಲ್ ಠಾಕೂರ್ ಇಸ್ ಲೈಕ್ ಎ NRI ಹೂ ಓನ್ಲಿ ಪ್ಲೇಸ್ ಔಟ್ಸೈಡ್ ಇಂಡಿಯಾ ಅಂತ. ಹೌದು, ಸ್ಟ್ಯಾಟ್ಸು ಆ ಥರ ಸಖತ್ತಾಗಿದೆ. ಔಟ್ಸೈಡ್ ಇಂಡಿಯಾ, ಇನ್ಸೈಡ್ ಇಂಡಿಯಾ ಅವ್ರದ್ದು ಸ್ಟ್ಯಾಟ್ಸು ಅಷ್ಟು ಖರಾಬಾಗಿದೆ, ಅಷ್ಟು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಔಟ್ಸೈಡ್ ಸೀರೀಸ್ಗಳಲ್ಲೂ ಅಲ್ಲಿ ಇಲ್ಲಿ ಎಲ್ಲ ಹೋದಾಗೆಲ್ಲ, ಇಂಗ್ಲೆಂಡಲ್ಲಿ ಅಲ್ಲಿ ಇಲ್ಲಿ ಹೋದಾಗೆಲ್ಲ ಹಾಕೊಂಡೇ ಹೋಗ್ತಾರೆ ಶಾರ್ದುಲ್ ಠಾಕೂರ್ನ. ಬಟ್ ಅದೇ ಏನಾದ್ರು ಇಂಡಿಯಾದಲ್ಲಿತ್ತು ಅಂತ ಅಂದರೆ ಹಿಂದೆ ಮುಂದೆ ನೋಡ್ತಾರೆ ಸೆಲೆಕ್ಟರ್ಸು ಸೆಲೆಕ್ಟ್ ಮಾಡೋದಕ್ಕೆ. ಯಾಕಂದರೆ ಸ್ಟ್ಯಾಟ್ಸು ಒಂಥರ ನೋಡ್ತಂದರೆ ಅದೇ ಥರನೇ ಇದೆ. ಸೊ ಇಂಡಿಯಾದಲ್ಲಿ ವರ್ಸ್ಟಾಗಿ ಆಡ್ತಾರೆ ಅಂತಲ್ಲ, ಇಂಡಿಯಾಗೆ ಆಡಿದಾಗ ವರ್ಸ್ಟಾಗಿದೆ. ಡೊಮ್ಯಾಸ್ಟಿಕಲ್ಲೆಲ್ಲ ಶಾರ್ದುಲ್ ಠಾಕೂರ್ ಅವ್ರ ಸ್ಟ್ಯಾಟ್ಸು ಇಂಡಿಯಾದಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಅದೇನೋ ಗೊತ್ತಿಲ್ಲ, ಇಂಡಿಯಾಗೆ ಆಡಿದಾಗೆಲ್ಲ ಅಷ್ಟು ಹೆವಿ ಮಾಡಿದ ಸ್ಟ್ಯಾಟ್ಸು ಟೆಸ್ಟ್ ಫಾರ್ಮೆಟಲ್ಲಿ ಕಾಣಿಸಿದೆ ಶಾರ್ದುಲ್ ಠಾಕೂರ್ಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟವಾಗಿದ್ರು ಆಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸ್ವಲ್ಪ ಏನಾದರೂ ಒಂದು ಲೈಕ್ ಮಾಡ್ಕೊಳ್ಳಿ, ಏನಾಗಲ್ಲ.